ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಮಹಾದೇವ ಸಿನಿಮಾ ನೋಡಿದ್ಮೇಲೆ ನನಗನ್ನಿಸ್ತು ಟೈಗರು ಸಖತ್ತಾಗೆ ಅಬ್ಬರಿಸುತ್ತೆ ಈ ಸಿನಿಮಾದಲ್ಲಿ. ಯಾಕೆಂದರೆ ಈ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಸರ್ ಅವರ ಒಂದು ಆ್ಯಕ್ಟಿಂಗ್ ಅಂತೂ ಎಕ್ಸ್ಟ್ರಾರ್ಡಿನರಿ ಇದೆ. ಯಾಕೆಂದರೆ ಅದನ್ನ ನಾವು ಹೇಳೋಂಗಿಲ್ಲ. ಒಂದೇ ಒಂದು ಹೇಳೋದೇನೆಂದರೆ, ಒಳ್ಳೆ ಸಿನಿಮಾ ಬಂದರೆ ನೋಡ್ತಾರೆ ಅಂತ ಹೇಳ್ತೀರಾ. ಈ ಸಿನಿಮಾ ಹೆಂಗೆ ನೋಡ್ತಾರೆ ಅಂದರೆ, ಥಿಯೇಟ್ರಲ್ಲಿ ಟಿಕೆಟ್ ಸಿಗೋಲ್ಲ, ಕಾದು ಅಷ್ಟು ಸೂಪರ್ ಆಗಿದೆ ಮೂವಿ. ಸೋನಾಲ್ ಮೇಡಮ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಲಾವಿದರಿಗೂ ತುಂಬ ಚೆನ್ನಾಗಿದೆ. ಶ್ರುತಿ ಮೇಡಮ್ ಅಂತೂ ಅವ್ರ ಆ್ಯಕ್ಟಿಂಗ್ ಎಕ್ಸ್ಟ್ರಾರ್ಡಿನರಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ಮೂವಿ ಬಂದಿದೆ, ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಮಹಾದೇವ ಸಿನಿಮಾ ನಿಶಾ ಮ್ಯಾಮ್ ಅವರು ಕರೆದಿರೋದಕ್ಕೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಸಿನಿಮಾಲಿ ಏನಿದೆ ಏನಿಲ್ಲ ಅಂತ ಹೇಳೋದಕ್ಕಿಂತ ಕೊನೆಯ 20 ನಿಮಿಷ ಆ ಕ್ಲೈಮ್ಯಾಕ್ಸ್ ಪಾರ್ಟ್ ಇದೆಯಲ್ಲ, ಕಿಕ್ಕೇ ಇರುತ್ತೆ. ಆ್ಯಂಡ್ ವಿನೋದ್ ಸರ್ ಅವರು ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಫೈಟ್ ಇದುವರೆಗೂ ನೋಡಿದ್ದೀವಿ, ಅವ್ರು ಫೈಟ್ ಮಾಡ್ತಾರೆ, ಬೇರೆ ಎಲ್ಲನೂ ಇದೆ, ಬಟ್ ಇದರಲ್ಲಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಆ್ಯಂಡ್ ಖಂಡಿತವಾಗ್ಲೂ ಕಣ್ಣಲ್ಲಿ ನೀರು ತರಿಸ್ತಾರೆ. ಸೊ ಮಹಾದೇವಗೆ ಆಲ್ ದಿ ವೆರಿ ಬೆಸ್ಟ್. ಈಗ ತಾನೇ ಮಹಾದೇವ ಸಿನಿಮಾ ನೋಡಿದೆ. ಇತ್ತೀಚೆಗೆ ಬಂದಿರೋಂಥ ಕನ್ನಡ ಸಿನಿಮಾಗಳಲ್ಲಿ ಒಂದು ಬಹಳ ಪವರ್ಫುಲ್ ಆದಂಥ ಒಂದು ಸಿನಿಮಾ ಅಂದರೆ ಈ ಮಹಾದೇವ. ಎಸ್ಪೆಷಲಿ ಇದರ ಕಥೆ, ಇದು ನಿರೂಪಿಸಿರುವಂಥ ರೀತಿ, ಎಲ್ಲದಕ್ಕಿಂತ ಮಿಗಿಲಾಗಿ ಒಬ್ಬರೊಬ್ಬರು ಪರ್ಫಾರ್ಮ್ ಮಾಡಿರುವಂಥ ರೀತಿ. ವಿನೋದ್ ಪ್ರಭಾಕರ್ ಅವರ ಬಹುಶಃ ಕೆರಿಯರಲ್ಲೇ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅನಿಸುತ್ತೆ. ಅಷ್ಟು ಪವರ್ಫುಲ್ಲಾಗಿ ಆ ಪಾತ್ರವನ್ನು ಆಹ್ವಾನಿಸಿದ್ದಾರೆ ಅವರು. ಸೋನಾಲ್ ಅವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಶ್ರುತಿಯವರಂತೂ ಬೆರಗುಗೊಳಿಸ್ತಾರೆ. ಕ್ಲೈಮ್ಯಾಕ್ಸ್ ಬಹಳ ಅನಿರೀಕ್ಷಿತವಾದ, ಬಹಳ ಒಂದು ರೀತಿ ವಿಚಲಿತಗೊಳಿಸುವಂಥ ಒಂದು ಕ್ಲೈಮ್ಯಾಕ್ಸು. ಈ ಚಿತ್ರತಂಡದ ಎಲ್ಲರೂ ತುಂಬ ಚೆನ್ನಾಗಿ ದುಡಿದಿದ್ದಾರೆ. ಸಿನಿಮಾಟೋಗ್ರಫಿ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಎಲ್ಲ ವಿಭಾಗದಲ್ಲೂ ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಸಿನಿಮಾ ಗೆಲ್ಲಬೇಕು, ಜನ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,